ಹಾಯ್ ಸ್ನೇಹಿತರೆ, ಬಸವನಗುಡಿ ನ್ಯಾಷನಲ್ ಕಾಲೇಜಿನಲ್ಲಿ 6 ಜನ ಫ್ರೆಂಡ್ಸ್ ಇದ್ದರು. ಅವರು ತುಂಬ ಪರಸ್ಪರ ಆತ್ಮೀಯ ಸ್ನೇಹಿತರಾಗಿದ್ದರು. ಅದರಲ್ಲಿ ಲೋಕಿ ಮತ್ತು ಮೋಹನ ಇಬ್ಬರು ಪ್ರಿಯರನ್ನೇ ಪ್ರೀತಿ ಮಾಡುತ್ತಿದ್ದರು. ಹೀಗೆ ಬೇಸಿಗೆ ರಜದಲ್ಲಿ ಟ್ರೆಕ್ಕಿಂಗ್ ಹೋಗುವ ಪ್ಲ್ಯಾನ್ ಮಾಡಿಕೊಳ್ಳುತ್ತಾರೆ. ಹೇ ಮಚ್ಚ, ಯಾವುದಾದ್ರೂ ಫಾರೆಸ್ಟ್ಗೆ ಹೋಗೋಣವೇನೋ? ನೀನೇ ಹೇಳೋ ಮಚ್ಚ, ಎಲ್ಲಿಗಾದ್ರೂ ಹೋಗೋಣ, ಚೆನ್ನಾಗಿರೋ ಪ್ಲೇಸ್ಗೆ ಹೋಗೋಣ. ಫಾರೆಸ್ಟ್ಗಾ? ನಾನಂತೂ ಬರಲ್ಲ ಅಪ್ಪ. ಹೇ ಲೋಕಿಯ, ರಮೇಶ್ ಬರ್ತಾನೇನೋ ಕೇಳೋ. ಹೇಯ್ ರಮೇಶ, ಬಾರೋ ಇಲ್ಲಿ. ಹೇಳೋ ಮಚ್ಚ. ಎಲ್ಲರೂ ಟ್ರೆಕ್ಕಿಂಗ್ ಹೋಗೋಣ ಅಂತ ಪ್ಲಾನ್ ಹಾಕಿದ್ದೀವಿ. ಬರ್ತೀಯಾ ಮಚ್ಚ ನೀನು? ಸರಿ ಮಚ್ಚ, ಹೋಗೋಣ. ಯಾರ್ಯಾರು ಬರ್ತಾರ ಜೊತೆಗೆ? ಹೇ ಮಚ್ಚ, ಎಲ್ರೂ ಬರ್ತಾರ ತಾನೆ? ಹಾ ಮಚ್ಚ. ಓಕೆ ಲೋಕಿ. ಹೇ ಪ್ರಿಯಾ, ಭವ್ಯಳ್ನ ಒಂದು ಮಾತು ಕೇಳೆ, ಕಾಲ್ ಮಾಡಿ ಬರ್ತಾಳ ಏನೋ ಅಂತ. ಸರಿ ಆಯಿತು, ಒಂದು ಮಾತು ಫೋನ್ ಮಾಡಿ ಕೇಳ್ತೀನಿ. ಏನು ಮಚ್ಚ, ತುಂಬ ಅಪ್ರೂವ್ ಆಗ್ಬಿಟ್ರಿ. ಹೇ ಪ್ರಿಯಾ, ಏನು ಭಯ ಬೀಳಬೇಡ, ಒಳ್ಳೆ ಮಜಾ ಮಾಡ್ಬೋದು. ನನ್ನ ನಂಬಿ ನೀನು ಬಾ. ಸರಿ, ನಾನು ನಿನ್ನ ನಂಬಿ ಬರ್ತೀನಿ, ಆಯ್ತಾ? ಏ ಮೋಹನ್, ನೀನು ಬರಬೇಕು. ಸರಿ ಆಯ್ತು, ಬರ್ತೀಯಾ ತಾನೇ? ಸರಿ ಆಯ್ತು, ಹೋಗೋಣ. ಹಾಯ್ ಫ್ರೆಂಡ್ಸ್, ಎಲ್ರು ರೆಡಿನಾ ನಾಳೆ ಹೊರಡೋದಕ್ಕೆ? ಹೇ ಭವ್ಯ, ನೀನು ಬರ್ತೀಯಲ್ಲ? ಬರಬೇಕು ಅಂತ ನನಗೂ ಆಸೆ, ಆದರೆ ನಮ್ಮ ಅಪ್ಪನ ಮಾತು ಕೇಳಿ ಬರ್ತೀನಿ. ಅಪ್ಪ, ಫ್ರೆಂಡ್ಸ್ ಎಲ್ಲ ಟ್ರೆಕ್ಕಿಂಗ್ ಹೋಗ್ತಿದ್ದಾರೆ, ನಾನು ಹೋಗಿ ಬರಲ್ಲ ಅವ್ರ ಜೊತೆಲಿ. ತೋರಿಸ್ತಾ ಇದೆಯಾ? ನೋಡ್ರೋ, ಇವಾಗ ನಾವೆಲ್ಲ ಅದೇ ಬೆಟ್ಟ ಹತ್ಬೇಕು. ಏನು ಸುತ್ತಮುತ್ತ ಕಾಡೆ ಐತೆ? ಇಷ್ಟೇ ಅಲ್ಲ ಮಚ್ಚ, ಇನ್ನು ಒಳಗಡೆ ಐತೆ. ಇಂಥ ಕಾಡೆ ಎಷ್ಟು ನೋಡಿಲ್ಲ ನಾವು. ಹಾ, ನೋಡಿದ್ಯಾ ನಡಿ ಆಯ್ತು. ಜಾಸ್ತಿ ಆಯ್ತು, ಬೇಕು ಬರೋಣ. ಫಾರೆಸ್ಟ್ ಎಲಿಫೆಂಟ್ ಏನು ಇಲ್ವೇನ್ರೋ ಇದ್ರಲ್ಲಿ? ಹೇಯ್ ಮಚ್ಚ, ಅಲ್ಲಿ ಯಾವ್ದೋ ನದಿ ರಂಗೈತೆ, ಹೌದು, ಕೇಳಿಸ್ತಾ ಇದೆ. ಹೋಗೋಣ. ನೋಡ್ರೋ, ಎಷ್ಟು ಹಸ್ರಾಗಿದೆ. ಏನ್ ನೀನ್ ನೋಡಿದೆಲ್ಲ ನಿನ್ ಕಣ್ಣಿಗೆಲ್ಲ ಹಸ್ರಾಗೆ ಕಾಣಿಸುತ್ತೆ ಅಲ್ವಾ?
ಏಯ್ ತಿಕಾ ಮುಚ್ಕೊಂಡು ಎದ್ದೋಳ ಲೌಡಕ್ಕೆ ಬಾ. ಅವ್ನ್ ಏನ್ ಮಾಡ್ದ ಏನಾಯ್ತು ನಿನ್ಗೆ? ಇವಾಗ? ಬಿಡು ಅವ್ನ್ಗೆ. ಏಂತಕ್ ಬಂದೆ? ಲೋಕಿ ಏನಾಯ್ತು ನಿನಗೆ? ಯಾಕೆ ಈ ತರ ಆಡ್ತಾ ಅವಾಗಿಂದ ಇದೀಯಾ? ನೋಡ್ತಾ ಇದ್ದೀನಿ. ಅವ್ನ ಜೊತೆ ಯಾಕೆ ಮಾತಾಡ್ತಾ ಏನಾಯ್ತು? ಇರೋದು ಇವೆಲ್ಲ ಯಾಕೆ ಇಸ್ಕೊಂಡು ಇದೆಲ್ಲ ಯಾಕೆ ಮಾಡ್ತೀಯಾ? ಬಿಡೋ ಅವ್ನ ಯಾಕೋ ಹಿಡ್ಕೊಂಡಿದ್ಯಾ? ಏಯ್ ನೀನ್ ಸುಮ್ನೆ ನಿನ್ಗೆ ಇವೆಲ್ಲ ಗೊತ್ತಿಲ್ಲ ನಿನ್ಗೆ. ಅವ್ನಿಗೆ ಹೇಳ್ಬಿಡು, ಅವ್ನಿಗೆ ಮತ್ತೆ ಸರಿ ಇರಲ್ಲ ಇವೆಲ್ಲ. ಹೇಯ್ ಎಲ್ರು ಭವ್ಯ ಕಾಣಿಸ್ತಾ ಇಲ್ಲ, ಎಲ್ಲಾದ್ರೂ ನೋಡಿದ್ರೆ ನೋಡೋಣ. ಎದ್ದೋದ್ಲು ಕಣೋ. ಭವ್ಯ, ಏ ಭವ್ಯ, ಎಲ್ಲೋದೆಮ್ಮ? ಕಾಣಿಸ್ತಾ ಇಲ್ಲ ಭವ್ಯ, ಭವ್ಯ ಬಾ. ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ ಮಗಳು. ಎಲ್ಲೋ ನೋಡ್ರಣ? ನೋಡ್ರ ಬರ್ರ, ಕಾಣಿಸ್ತೀರಾ? ಭಾರತ್ ಸರ್ ದೊಡ್ಡದಾಗಿದೆ. ಬರ್ರ ಭವ್ಯ, 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 ಭವ್ಯ. ಮತ್ತೆ ಹೇಳಿದ್ದೆ ಅವಳು ಬರಲ್ಲ ಅಂತ. ನಂಬಿ ಕರ್ಕೊಂಡು ಬಂದಿದ್ದೆ ಅವ್ರ ಮನೆ. ಏನು ಉತ್ತರ ಕೊಡ್ಲಿ ನಾನು? ನನ್ಗೇನೋ ಇವನ್ ಮೇಲೆ ಡೌಟು, ವಿಚಿತ್ರವಾಗಿ ಆಡ್ತವನೆ. ಹೌದು, ನನಗೂ ಹಂಗೆ ಅನ್ಸುತ್ತೆ. ಭವ್ಯ, ಭವ್ಯ, ಭವ್ಯ. ಬರ್ರಿ ನೋಡೋಣ. ಯಾಕೆ ಏನಾಯ್ತು? ಮೋಹನ್ ಎಲ್ವದ? ಮೋಹನ ಕಾಣಿಸ್ತಾ ಇಲ್ಲ. ಎಲ್ಲೋದ? ಮೋಹನ್, 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 ಏ ಮೋಹನ್, ಮೋಹನ್, ಮೋಹನ್. ಒಬ್ಬೊಬ್ರು ಒಂದೊಂದು ಕರ್ತಾ ಇದ್ದಾರೆ. ಮೋಹನ್, ಮೋಹನ್, ಮೋಹನ್. ರಮೇಶ್, 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 ನಾನು ಸಾಯಿಸಿದ್ದು ಲೋಕಿನೇ. ಇದಕ್ಕೆಲ್ಲ ಕಾರಣನೂ ಅವನೇ. ಇದನ್ನೆಲ್ಲ ಲೋಕಿನೇ ಮಾಡ್ತಿರೋದಾ? ಇದಕ್ಕೆಲ್ಲ ಕಾರಣ ಲೋಕಿನೇನಾ? ಇದನ್ನೆಲ್ಲ ಲೋಕಿನ ಮಾಡ್ತಾ ಇರೋದು. ಏನ್ಕಿ ತರ ಮಾಡ್ತಿದ್ಯಾ? ಅವ್ರನ್ನೆಲ್ಲ ಯಾಕೆ ಹಿಂಸಾಯಿಸ್ತಿದ್ಯಾ? ನಾವೇನ್ ನಾನ್ ಮಾಡಿದ್ವಿ? ಮಾಡ್ತಾ ಇಲ್ಲ. ಲೋಕಿ ಯಾಕೆ ಅವಳನ್ನ ಸಾಯಿಸ್ತೆ? ಯಾವ್ದನ್ನೂ ಎಲ್ರೂ ನಾನ್ ಮಾಡ್ತಿಲ್ಲ. ನಿನಗೆ ಏನ್ ನನಗೂ ಮಾಡಿದೀವಿ? ಇದಕ್ಕೂ ಏನ್ ಮಾಡಿದ್ಲು ಸಂಬಂಧನೇ ಇಲ್ಲ. ನಿನಗೆ? ನೀನ್ ನಂಬಿ ನಾವ್ ಬಂದಿದ್ದಕ್ಕೆ ಸರಿಯಾಗಿ ಮಾಡ್ತಾ ಇದ್ಯಾ?
ಏನಕ್ಕೋಸ್ಕರ ಈ ಥರ ಮಾಡ್ತಾ ಇದೆಯಾ ಹೇಳಲ್ಲ. ಏಯ್ ಬಿಡೋ, ಇದೆಲ್ಲ ನಾನು ದುಡ್ಡುಗೋಸ್ಕರ ಮಾಡ್ತಾ ಇರೋದು. ನಾನು ಮುಂಚೆನೇ ಹೇಳಿದ್ದೆ ನಿನಗೆ ಎಲ್ಲಾನು ಫ್ರೆಂಡ್ಸ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ. ಅಷ್ಟರಲ್ಲಿ ಫೋನ್ ಬಂತು ಅಂತ ನೀನೇ ಹೊರಗಡೆ ಹೋಗ್ಬಿಟ್ಟೆ ಮಚ್ಚ. ಅಯ್ಯೋ, ಪ್ಲಾನ್ ಮಿಸ್ ಆಯ್ತಲ್ಲ ಅಂದ್ಕೊಂಡೆ. ನೀನೇ ಕರೆದ್ಬಿಟ್ಟು ಪಿಕ್ನಿಕ್ ಹೋಗೋಣ ಅಂದೆ. ಸಿಕ್ಕಿದ ಅವಕಾಶನ ಬಿಡ್ತೀವ ನಾವು? ಭವ್ಯ ಇಲ್ಲಿಂದ ಫೋನ್ ತೊಗೊಂಡು ಹೋಗಿದ್ನ ನೋಡಿದೆ. ಇದೇ ಒಳ್ಳೆ ಸಮಯ ಅಂತ ನಾನು ಅವಳ ಹಿಂದೆ ಫಾಲೋ ಮಾಡಿದೆ. ಇದೇ ಒಳ್ಳೆ ಸಮಯ ಅಂತ ಅವಳನ್ನ ಸಾಯಿಸ್ಬಿಟ್ಟೆ. ಭವ್ಯ ಸತ್ ಬಿದ್ದಿದ್ದಾಳೆ ಅಂತ ನಾನು ನಿಮ್ಮ ಹತ್ರ ಓಡ್ ಬರ್ತೀನಿ. ಭವ್ಯನ ಸತ್ ಬಿದ್ದಿರೋದನ್ನ ನೋಡಕ್ ಹೋಗ್ಬೇಕಾದ್ರೆ ಮೋಹನನ ಅಲ್ಲೇ ಹಿಡಿದು ಸಾಯಿಸ್ತೀನಿ. ಎಂತಿಗೋಸ್ಕರ ಮಾಡ್ತಾ ಇದೆಯಾ? ಹಿಂಗೆ ಮಾಡೋದ್ರಿಂದ ಏನು ಸಿಗುತ್ತೆ ನಿನಗೆ? ದುಡ್ಡು. ಈ ತರ ತುಂಬಾ ಜನನ ಸಾಯಿಸಿದ್ದೀನಿ. ನನ್ನ ಹಿಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ನಿನ್ನ ಹಿಂದೆ ಯಾರವ್ರೆ ಹೇಳು.